ಇಲ್ಲ ಅಮ್ಮ ಐ ಲವ್ ಯು ಪಾಪ. ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಹೇಳಕ್ಕೆ ಏನೂ ಆಗದೇ ಇರೋವಂಥ ಮಾತಂದ್ರೆ ಅದು ತಾಯಿ. ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಹನಾ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮದರ್ಸ್ ಡೇಗೆ ಒಂದು ಸ್ಪೆಷಲ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪೇರ್ ಆಗಿ ಹೊರಟಿದ್ದೀವಿ. ಅದು ಏನು ವಿಡಿಯೋ ಏನು ಎತ್ತ ಅಂತ ನಿಮಗೆ ನಾನು ಪಬ್ಲಿಕ್ನ ಮಾತಾಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ತೀನಲ್ಲ, ಗೊತ್ತಾಗುತ್ತೆ. ಸೊ ಬನ್ನಿ ಬೇಗ ಬೇಗ ಹೋಗುವ. ಓಕೆ, ನಿಮ್ಮ ತಾಯಿ ಹೆಸರು ಕಾಂಚನ ಅಂತ. ಅವ್ರ ಬಗ್ಗೆ ಒಂದೆರಡು ಮಾತು ಮಾತಾಡ್ತೀರಾ? ಮ್ಯಾಮ್, ನನಗೆ ಅವ್ರ ದೇವ್ರೆ. ನಾನು ಅವ್ರ ಹೊಟ್ಟೆಲಿ ಹುಟ್ಟಿರೋದಕ್ಕೆ ನಾನು ಪುಣ್ಯ ಪಡೆದಿರ್ಬೇಕು. ನಮ್ಮ ಅಮ್ಮ ಇಲ್ಲಾಂದರೆ ನಾನಿಲ್ಲ. ನಾನು 5 ನಿಮಿಷನೂ ಇರಲ್ಲ ನಮ್ಮ ಅಮ್ಮನ ಬಿಟ್ಟು. ನಾನು ಏನದು ಬ್ಯಾಂಗ್ಳೂರಲ್ಲಿ ವರ್ಕ್ ಸಿಕ್ಕಿದ್ರೂ ನಂಗೆ ಮೈಸೂರಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಅಮ್ಮ ಬೇಕು ಅಂತಂದ್ಬಿಟ್ಟು ನಾ ಈಗ ಇಷ್ಟು ದೊಡ್ಡವನಾದರೂ ಕೂಡ ನಾನು ನಮ್ಮ ಅಮ್ಮನ ಜೊತೆನೇ ಮಲಗೋದು. ನಂಗೆ ನಮ್ಮ ಅಮ್ಮ ಇಲ್ಲಾಂದರೆ ನಿದ್ದೆನೂ ಕೂಡ ಬರಲ್ಲ. ಸೊ ನೀವು ಇದರಲ್ಲೇ ಅರ್ಥ ಮಾಡ್ಕೊಂಡಿರ್ಬೋದು ಅಮ್ಮ ಅಂತಂದರೆ ಏನು ಇಷ್ಟ ಅಂತ. ತುಂಬಾ ಇಷ್ಟ ನಂಗೆ ನಮ್ಮ ಅಮ್ಮ ಅಂತಂದರೆ. ಸೊ 2 ನಿಮಿಷನೂ ನಮ್ಮ ಅಮ್ಮನ ಬಿಟ್ಟಿರೋಕ್ಕಾಗಲ್ಲ ಆ ಥರ. ನಿಮ್ಮ ತಾಯಿಗೆ ಯಾವತ್ತಾದ್ರೂ ಐ ಲವ್ ಯು ಅಂತ ಹೇಳಿದ್ದೀರಾ? ಖಂಡಿತ ಹೇಳಿದ್ದೀನಿ, ಡೈಲಿ. ಕಾಲ್ ಮಾಡಿ ಹೇಳ್ತೀರಾ? ಒಂದು ನಿಮಿಷ. ಹಲೋ ಅಮ್ಮ, ಊಟ ಆಯ್ತಾ? ಆಯ್ತು. ಯಾಕೆ? ಇಲ್ಲ ಅಮ್ಮ, ಐ ಲವ್ ಯು ಪಾಪ. ಹೋಗಚ್ಚಿನಿ. ಸುಮ್ಮನೆ ಹೇಳ್ದೆ ಪಾಪ, ಹೋಗ ಬಂದರಿ. ಸುಮ್ಮನೆ ಹೇಳ್ದೆ, ಏನಕ್ಕೆ ಐ ಲವ್ ಯು ಚೊಲ್ಲಿನ್ಕರಿ? ಸುಮ್ಮನೆ ಹೇಳ್ದೆ ನಾನು. ಅಲ್ಲ ಆಚೆನ್ಕರ್ಗೆ ಸುಮ್ಮನೆ ಹೇಳ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ದೆ. ಹೇಳು ಕಂದ, ಏನಾಯ್ತು? ಅಡ್ವಾನ್ಸ್ ಹ್ಯಾಪಿ ಮದರ್ಸ್ ಡೇ. ಅಡ್ವಾನ್ಸ್ ಹ್ಯಾಪಿ ಮದರ್ಸ್ ಡೇ. ಅನ್ಕೊಂಡು ಗುಪ್ಟ್ಕೊ ಕೂದಲ್ಲ. ಕನ್ನಡದಲ್ಲಿ ಮಾತಾಡಿ ಇದರಲ್ಲಿ. ಥ್ಯಾಂಕ್ ಯು ಸರ್. ನೀವು ತುಂಬ ಲಕ್ಕಿ, ನಿಮ್ಮ ಅಮ್ಮನೂ ತುಂಬ ಲಕ್ಕಿ. ಖಂಡಿತ ಮೇಡಮ್, ಖಂಡಿತ. ಓಕೆ, ಥ್ಯಾಂಕ್ ಯು ಮ್ಯಾಮ್ ಈ ಕಾನ್ಸೆಪ್ಟ್ ತಂದಿದ್ದಕ್ಕೆ. ಥ್ಯಾಂಕ್ ಯು. ಏನು ಮಾಡ್ತಿದ್ದೀರಾ? ಬಂದಿದ್ದಿ. ಏನು ಓದುತ್ತಿದ್ದೀರಾ? 3rd ಸ್ಟ್ಯಾಂಡರ್ಡ್. ನಿಮ್ಮ ತಾಯಿ ಹೆಸರೇನು? ನಮ್ರತ. ನಿಮ್ಮ ತಾಯಿ ಬಗ್ಗೆ ಒಂದೆರಡು ಮಾತು ಮಾತಾಡ್ತೀರಾ? ಅವರಂದ್ರೆ ಇಷ್ಟನಾ? ಹೌದು, ಇಷ್ಟ? ಅವಂದ್ರೆ ನಂಗೆ ತುಂಬ ಹೆಲ್ಪ್ ಮಾಡ್ತದೆ. ತುಂಬ ಹೆಲ್ಪ್ ಮಾಡ್ತಾರೆ ಅಂತನಾ? ನೀವು ಕೇಳಿದ ತಿಂಡಿ ಎಲ್ಲ ಮಾಡ್ಕೊಡ್ತಾರಾ? ಅಮ್ಮ ಇದ್ದಾರಾ ಇಲ್ಲೇ? ಒಂದ್ಸಲ ಅಮ್ಮ ಐ ಲವ್ ಯು ಅಂತ ಹೇಳ್ಬಿಡಿ. ಅಮ್ಮ ಐ ಲವ್ ಯು. ಅಡ್ವಾನ್ಸ್ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಿ. ಅಡ್ವಾನ್ಸ್ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು. ನೀವು ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು ಮಗ್ನೆ, ಲವ್ ಯು. ಹಗ್ ಮಾಡ್ಬಿಡು. ಮಮ್ಮಿ ಐ ಲವ್ ಯು. ತಾಯಿ ಬಗ್ಗೆ ಅಂತಂದರೆ ಪ್ರೀತಿ ಮಾಡೋ ಬಂದು ತಂದೆ ತಾಯಿನ ಪ್ರೀತಿಸೋದು. ಮತ್ತು ತಾಯಿಯಿಂದ ತಾಯಿ ಮಡಿಲಿಂದ ನಮಗೆ ತುಂಬ ಖುಷಿ ಸಿಗುತ್ತೆ. ಮತ್ತು ನಮ್ಮ ಕಷ್ಟಗಳನ್ನು ಹೇಳ್ಕೊಬೇಕಂದ್ರೆ ತಾಯಿ ಹತ್ರ ಮತ್ತು ಸಿಸ್ಟರ್ ಹತ್ರ ಹೇಳ್ಕೊಬೋದು. ನಮ್ಮ ಬೇರೆಯವರಿಂದ ಏನು ಸಿಗಲ್ಲ, ಎಲ್ಲ ಪ್ರತಿಯೊಂದು ತಾಯಿ ಹತ್ರ ಸಿಗುತ್ತೆ. ತಾಯಿ ನಮ್ಮ ಕಷ್ಟಗಳಿಗೆಲ್ಲ ಆಗ್ತಾರೆ. ನಿಮ್ಮ ತಾಯಿ ಹೆಸರೇನು? ಶಿಲ್ಪ ಅಂತ. ಶಿಲ್ಪ. ಅವ್ರಿಗೆ ಯಾವತ್ತಾದ್ರೂ ಐ ಲವ್ ಯು ಅಂತ ಹೇಳಿದ್ದೀರಾ? ಇಲ್ಲ. ಇವಾಗ ಹೇಳಿ. ಐ ಲವ್ ಯು ಅಮ್ಮ, ಐ ಲವ್ ಯು. ಇವರೇನಾ ನಿಮ್ಮ ತಾಯಿ? ಇನ್ನವ್ರ ಅತ್ತೆ. ನಾವೇನು ಸ್ಫೂರ್ತನ ಅಂತ. ಯಾರವ್ವ ಇವಳು ಚಲುವೆ ಚಲುವೆ ನನ್ನ ಕಣ್ಣೆ ಬಿತ್ತು. ನಿಮ್ಮ ತಾಯಿ ಹೆಸರು? ಶಿಲ್ಪ ಅಂತ. ನಿಮ್ಮ ತಾಯಿ ಹೆಸರು? ಅಕ್ಕ ತಂಗಿರು. ಐ ಲವ್ ಯು ಅಂತ ಹೇಳಿ ನಿಮ್ಮ ಮುಂದೆ. ಇಲ್ಲಾಂದ್ರೆ ಅಮ್ಮ ಐ ಲವ್ ಯು ಅಂತ ಹೇಳಿ. ಸಚಿನ್ ಅಂತ. ಸಚಿನ್ ಏನು ಮಾಡ್ತಾ ಇದ್ದೀರಾ? ಅಂಗಡಿ ನೋಡ್ಕೊಂಡೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಂಗಡಿ ನೋಡ್ಕೊತಿದ್ದೀರಾ? ಓಕೆ. ಏನು ಓದುತ್ತಿದ್ದೀರಾ? ಫಸ್ಟ್ ಪಿ ಯು. ಫಸ್ಟ್ ಪಿ.ಯು.ಸಿ.ನಾ? ನಿಮ್ಮ ತಾಯಿ ಹೆಸರೇನು? ಸರಿತಾ. ನಿಮ್ಮ ತಾಯಿ ಬಗ್ಗೆ ಒಂದೆರಡು ಮಾತು ಮಾತಾಡ್ತೀರಾ? ಏನು ಮಾತಾ? ಮದರ್ಸ್ ಡೇ ಹತ್ರ ಬರ್ತಾ ಇದೆ, ಅದಕ್ಕೋಸ್ಕರ ಅವ್ರು ಅಂದರೆ ಎಷ್ಟು ಇಷ್ಟ, ನಿಮ್ಮನ್ನ ಹೇಗೆ ನೋಡ್ಕೊತಾರೆ, ಹೇಗೆ ಕೇರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಚೆನ್ನಾಗಿ ಕೇರ್ ಮಾಡಿ. ಚೆನ್ನಾಗಿ ಕೇರ್ ಮಾಡ್ತಾರಾ? ಹಾಂ. ಅವ್ರಂದ್ರೆ ಇಷ್ಟನಾ? ಹಾಂ. ಎಷ್ಟು ಇಷ್ಟ ಹೇಳಿ. ಎಷ್ಟು ಇಷ್ಟ ಅಂದರೆ ಹೆಂಗೆ ತೋರ್ಸೋಕ್ಕಾಗುತ್ತೆ? ಹೇಗೆ ನೋಡ್ಕೋತಾರಮ್ಮ? ಚೆನ್ನಾಗಿ ನೋಡ್ಕೊತಾರೆ. ಚೆನ್ನಾಗಿ ನೋಡ್ಕೋತಾರ. ಅಮ್ಮಂಗೆ ಯಾವತ್ತಾದ್ರೂ ಐ ಲವ್ ಯು ಅಂತ ಹೇಳಿದ್ಯಾ? ಹೇಳಿಲ್ವಾ? ಹೇಳ್ಬಿಡಿ ಇವಾಗ ಐ ಲವ್ ಯು ಅಂತ ಹೇಳು. ಐ ಲವ್ ಯು. ಐ ಲವ್ ಯು. ಬ್ರೋ ಯು ವೆರಿ ಚಲಾಕ್ ಬ್ರೋ. ಐ ಲವ್ ಯು ಅಮ್ಮ ಅಂತ ಅನ್ಬೇಕು. ಐ ಲವ್ ಯು ಅಮ್ಮ. ಇವರ ನಿಮ್ಮ ತಾಯಿ? ಒಂದ್ಸಲ ಹಗ್ ಮಾಡ್ಬಿಡು, ಹಗ್ ಮಾಡ್ಬಿಡು ಒಂದ್ಸಲ. ಐ ಲವ್ ಯು ಅಮ್ಮ ಮಾಡೋ. ಹಿಂಗೆ ಅಷ್ಟೇ. ನಮ್ಮ ತಾಯಿ ಹೆಸರು ಮಹಾದೇವಿ ಅಂತ. ಅವ್ರ ಬಗ್ಗೆ ಒಂದೆರಡು ಮಾತು ಮಾತಾಡ್ತೀರಾ? ತಾಯಿ ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ ಮೇಡಮ್. ಅದು ತಾಯಿಯಿಂದಾನೇ ನಾವು ಭೂಮಿಗೆ ಬಂದಿದ್ದ ಮೇಲೆ ಅವ್ರ ಬಗ್ಗೆ ಏನೇ ಹೇಳಿದ್ರು ಕಮ್ಮಿನೇ. ನೋಡಿ, ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನೀವು ಹೆಣ್ಣು, ತಾಯಿ ಹೆಣ್ಣು. ನಾವಿಲ್ಲಿ ನೋಡೋಕ್ಕೆ ಬಂದಿರೋದು ಅಮ್ಮ, ಅವರು ಒಂದು ಹೆಣ್ಣು. ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಹೇಳಕ್ಕೆ ಏನೂ ಆಗದೇ ಇರೋವಂಥ ಮಾತಂದರೆ ಅದು ತಾಯಿ. ಇಷ್ಟೇ. ಯಾವತ್ತಾದ್ರೂ ನಿಮ್ಮ ಅಮ್ಮಂಗೆ ಐ ಲವ್ ಯು ಅಂತ ಹೇಳಿದ್ದೀರಾ?
ಹೇಳಿದ್ದೀನಿ, ಆ ಥರದ್ದೇನಿಲ್ಲ. ಆದರೂ ಅವ್ರ ಮೇಲೆ ಪ್ರೀತಿ ಅನ್ನೋದಿದೆ. ಆ ಥರ ಏನಿಲ್ಲ. ಅವ್ರ ಮನೇಲಿ ಇರಲ್ಲ ಮೇಡಮ್, ಈಗ ಎಲ್ಲ ಹೊಲಗದ್ದೆ ಹೋಗಿರ್ತಾರೆ, ಹೀಗೆ ಅಷ್ಟೇ. ಹಾಂ, ಹೇಳ್ತೀವಿ. ಅಮ್ಮ ಐ ಲವ್ ಯು ಅಮ್ಮ. ಥ್ಯಾಂಕ್ ಯು ಮೇಡಮ್. ನಾವು ನೀಲ ಅವ್ರು ಹೇಳಿದಾಗೆ ಹಾಗೆ ತಾಯಿ ಬಗ್ಗೆ ಮಾತಾಡೋಂಥ ಪದಗಳೇ ಹೊಟ್ಟಲ್ಲ. ಅದೊಂದು ತಾಯಿ ಎಂಬುದು ಒಂದು ವಿಶ್ವ ಜಗತ್ತಿನ ಒಂದು ಅದ್ಭುತ ಇದ್ದಂತೆ. ಆ ತಾಯಿಯಿಂದನೇ ಈ ಜಗತ್ತು ಹುಟ್ಟಿದಂತ ತಿಳ್ಕೊಬೋದು. ಹೆಣ್ಣು ಅಂದರೆ ಅದೊಂದು ವಿವರಿಸಲಾಗದಂಥ ಒಂದು ಪದ. ಅದಕ್ಕೆ ಆ ತಾಯಿ ಬಗ್ಗೆ ಹೇಳುವಂಥ ಪದಗಳೇ ಇಲ್ಲ, ಅಷ್ಟೇ. ಓಕೆ ಓಕೆ, ಐ ಲವ್ ಯು ಮಾಮ್. ತಾಯಿ ಅನ್ಕಂದ್ರೆ ಹೆಚ್ಚಿನ ಸ್ಥಾನ. ಕೇಳಿದ್ರು ಏನು ತಗೊಂಡ್ ಬರ್ತಾರೆ ಅಂತ ಕೇಳಿದ್ರು. ಚಾಮುಂಡಿ ತೀರ ಆಶೀರ್ವಾದ ಪಡ್ಕೊಂಡು ನೆಕ್ಸ್ಟ್ ನಿಮಗೆ ಬಳಿ ತರುತ್ತೆ ಅಂತ ಹೇಳಿದೆ. ಅದಕ್ಕೆ ಈ ಬಳಿ ಹೋಯ್ತಾ ಇದ್ದೇನೆ ಹೆಂಡತಿಗೆ. ಹಾಂ, ಐ ಲವ್ ಯು ಮಿಸ್ಸಸ್ ಸುಸ್ಮಿತಾ. ಐ ಲವ್ ಸುಸ್ಮಿತಾ, ಐ ಲವ್ ಯು. ದಯಾನಂದ ಅಂತ ಹೇಳ್ಬಿಟ್ಟು ಊರು ಎಸ್ಬಿದ್ರೆ. ನಮ್ಮ ತಾಯಿಯವರು ಭಾಳ ಒಳ್ಳೆ ಜನ. ನಮ್ಮನ್ನು ಸಣ್ಣದ್ರಿಂದ ಸಾಕಿರ್ತಾರೆ. ಅವ್ರ ಬಗ್ಗೆ ನಮಗೆ ಪ್ರೀತಿ ಜಾಸ್ತಿ. ಅವ್ರು ಎಲ್ಲಾದ್ರೂ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಆಸೆ, ಅದರಿಂದ ನಮಗೆ ಖುಷಿ ಆಗುತ್ತೆ ಅಷ್ಟೇ. ಖುಷಿ ಆಗುತ್ತೆ. ಭಾಗ್ಯಮ್ಮ ಅಂತ ಇವರೇ ನಮ್ಮ ತಾಯಿ. ಹೌದೌದು. ಓ, ಹೇಳಿದೀವಿ. ಐ ಲವ್ ಯು ಮಮ್ಮಿ. ಅಮ್ಮ ಅಂದರೆ ಯಾರಿಗಿಷ್ಟ ಆಗಲ್ಲ ಮ್ಯಾಮ್. ಅಮ್ಮ ಅಂದರೆ ನಮ್ಮನ್ನ ಹೊತ್ತು ಎತ್ತು ಬೆಳೆಸಿರೋರಲ್ವಾ, ಅವ್ರ ಕಂಡ್ರೆ ನಮ್ಗೆಲ್ಲರಿಗೂ ಇಷ್ಟ ಮ್ಯಾಮ್. ಐ ಲವ್ ಯು ಅಮ್ಮ. ಫಿಫ್ತ್. ತಾಯಿ ಹೆಸರೇನು? ನಂದಿನಿ. ನಿಮ್ಮ ತಾಯಿ ಬಗ್ಗೆ ಒಂದೆರಡು ಮಾತು ಮಾತಾಡ್ತೀರಾ? ಅಮ್ಮ ಅಂದ್ರೆ ಇಷ್ಟನಾ? ಹೇಗೆ ನೋಡ್ಕೊಂತಾರಮ್ಮ? ಚೆನ್ನಾಗಿ ನೋಡ್ಕೊಂತಾರೆ. ಅಡುಗೆಲಿ ಯಾವ ಅಡುಗೆ ತುಂಬಾ ಇಷ್ಟ? ಪೂರಿ. ಪೂರಿ ಕೇಳ್ದಾಗೆಲ್ಲ ಮಾಡ್ಕೊಡ್ತೀರಾ? ಅಮ್ಮಗೆ ಯಾವ್ದಂದ್ರೆ ಐ ಲವ್ ಯು ಅಂತ ಹೇಳ್ತೀರಾ? ಇವಾಗ ಒಂದ್ಸಲ ಹೇಳ್ತೀರಾ? ಹೇಳಿ ಮತ್ತೆ. ಐ ಲವ್ ಯು ಮಮ್ಮಿ. ನನ್ನ ಮಗ ನನ್ನ ಅತ್ತೆ. ನೀವು ಅಮ್ಮಂಗೆ ಹೇಳ್ಬಿಡು ಒಂದ್ಸಲ. ಐ ಲವ್ ಯು ಅಮ್ಮ. ಐ ಲವ್ ಯು ಅಮ್ಮ. ಏನು? ಆಶಾ. ಆಶಾ. ತಾಯಿ ಬಗ್ಗೆ ಒಂದೆರಡು ಮಾತು ಮಾತಾಡ್ತೀರಾ? ಅಮ್ಮ ಅಂದ್ರೆ ಇಷ್ಟನಾ? ಅಮ್ಮ ನಮಗೆ ಒಳ್ಳೆ ತಿಂಡಿ, ನಮ್ಮನ್ನು ಪ್ರೀತಿ ಮಾಡ್ತಾರೆ, ನನ್ನನ್ನು ಸಾಕಿ ಬೆಳೆಸಿದ್ದಾರೆ ನಮ್ಮಮ್ಮ. ಖುಷಿ ಆಗುತ್ತೆ. ಎಲ್ಲೆಲ್ಲಿಗ ಕರ್ಕೊಂಡು ಹೋಗ್ತಾರೆ ನಮ್ಮಮ್ಮ. ಕೇಳಿದೆಲ್ಲ ಕೊಡಿಸ್ತಾರಾ? ಕೇಳಿದ್ದೆಲ್ಲ ಕೊಡಿಸ್ತಾರೆ. ಕೇಳಿದ ಅಡುಗೆ ಎಲ್ಲ ಮಾಡ್ಕೊಡ್ತಾರಾ? ಅಮ್ಮ ಮಾಡೋ ಅಡುಗೆಲಿ ಯಾವ ಅಡುಗೆ ತುಂಬಾ ಇಷ್ಟ? ನನಗೆ ಪುಳಿಯೋಗರೆ. ಪುಳಿಯೋಗರೆ. ಓಕೆ. ಅಮ್ಮಗೆ ಯಾವತ್ತಾದ್ರೂ ಐ ಲವ್ ಯು ಅಂತ ಹೇಳಿದ್ದೀರಾ? ಹೇಳಿ. ಎಲ್ಲಿ ಇದ್ದಾರಾ ಅಮ್ಮ? ಥ್ಯಾಂಕ್ ಯು. ನಾವು ಅಣ್ಣ ತಮ್ಮ 6 ಜನ ಅಕ್ಕ ತಂಗಿರಿದ್ರು. ನಮಗೆ ಭಾಳ ತಿನ್ನೋಕೆ ಇಲ್ಲಾಗ ಭಾರಿ ಕಷ್ಟದಿಂದ ಸಾಕಿದ್ದಾರೆ ನಮಗೆ. ಅವ್ರ ಬಗ್ಗೆ ನಾವೇನು ಮಾತಾಡೋಣ, ದೇವರಿದ್ದಂಗೆ ಅವ್ರು. ತಾಯಿ ಒಬ್ಬ ಮನುಷ್ಯನಿಗೆ ಜನ್ಮ ಕೊಟ್ಟವರು. ಅವರು ಸತತಲ್ಲಿ ಎಷ್ಟು ಮಾಡಿದ್ರು ತಾಯಿ ಋಣನ ನಾವು ತೀರ್ಸೋಕ್ಕಾಗಲ್ಲ. ಎಷ್ಟೊಂದು ಕೋಟಿ ಇರಲಿ, ಕೋಟಿ ಬರಲಿ, ಅವ್ರ ಕೊಟ್ಟು ಎಷ್ಟು ಅವರು ಸಂಪಾದನೆ ಮಾಡಿ ಮಡಗಿರಲಿ, ಅದು ವ್ಯರ್ಥ. ಅವ್ರ ಋಣ ನಾವು ತೀರಿಸ್ಬೇಕಾದ್ರೆ ಅವ್ರು ಇರೋವರೆಗೂ ನಾವು ಅವ್ರ ಸೇವೆ ನಾವು ಮಾಡಬೇಕು. ಇವತ್ತಿನ ದಿನ ಬರ್ತಾರೆ, 4-6 ಜನ ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಈಗ ಹೆಣ್ಣಾಗಲಿ ಒಂದು ಗಂಡಾಗಲಿ, ಹೆಣ್ಣು ಎಣ್ಣೆ. ಆದರೆ ಆ ಹೆಣ್ಣು ಜನ್ಮಕ್ಕೆ ಅವಳು ಜನ್ಮ ಕೊಟ್ಟಿರ್ತಾರಲ್ಲ, ಮತ್ತೊಂದು ಜನ್ಮ, ಅದಕ್ಕೆ ಶ್ರೇಯಸ್ಸು ಆ ಋಣವನ್ನು ತೀರ್ಸೋಕ್ಕಾಗಲ್ಲ. ಮದರ್ಸ್ ಡೇದು ವಿಡಿಯೋ ಮಾಡ್ಕೊಂಡು ಬಂದಾಯಿತು. ಈಗ ಏನಾಯಿತು ಅಂತಂದರೆ ಬ್ಯಾಟ್ರಿ ಲೋ ಆಗೋಯ್ತು, ಬ್ಯಾಟ್ರಿ ಚಾರ್ಜ್ ಮುಗ್ದೋಯ್ತು. ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಇನ್ನೊಂದು ಸಲ ಹೋಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಿದ್ರೆ ಇದು ಪಾರ್ಟ್ 1, ಅದು ಪಾರ್ಟ್ 2 ಥರ ಬರುತ್ತೆ. ಸೊ ನನಗೆ ಸಪೋರ್ಟ್ ಮಾಡ್ತವ್ರು ಯಾರಪ್ಪ, ಇವಳಲ್ಲ ಅವಳು ಮಿತ್ರ ದ್ರೋಹಿ. ನಂಗೆ ಸಪೋರ್ಟ್ ಮಾಡಿ ಕಳ್ಳನ ಥರ ಮಾಸ್ಕ್, ಕ್ಯಾಮ್ರಾಮ್ಯಾನ್ ಮಧುಸೂದನ್. ಇವ್ರು ಯಾರಪ್ಪ, ಇವಳಿಗೇನ ನನ್ನ ಕೇರ್ ಟೇಕರ್. ಎಂಥದ್ದು ಇಲ್ಲ, ಕೇರ್ ಟೇಕರ್ ತನು ಅವರು. ಇವರು ದ್ರೋಹಿ ಗೈಸ್. ಬತ್ತೀನಿ ತಂದ್ಬಿಟ್ಟು ಮೋಸ ಮಾಡ್ಬಿಟ್ರು. ಇಲ್ಲ ಅವರು ಕಂಪ್ನಿ ಕಡೆಯಿಂದ ಟೂರ್ಗೆ ಹೋಗಿದ್ರು, ರೆಸ್ಟ್ ಮಾಡ್ತಾ ಇದ್ರು ಅವರು. ಅಷ್ಟೇ. ಸೊ ವಿಡಿಯೋ ಮಾಡೋದಕ್ಕೆ ಹೋದ್ವಿ, ಚಾಮುಂಡಿ ಬೆಟ್ಟದ ಹತ್ರ ಹೋಗಿದ್ವಿ ವಿಡಿಯೋ ಮಾಡೋಕ್ಕೆ. ತುಂಬ ಜನ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ತುಂಬ ಜನ ಮಾತಾಡ್ಸ್ನಿಲ್ಲ. ತುಂಬ ಜನ ರೆಸ್ಪಾನ್ಸ್ ಮಾಡ್ತವ್ರು, ಚೆನ್ನಾಗಿ ವೀಡಿಯೋಸ್ ಮಾಡ್ಬೋದು ಅನ್ನೋ ಟೈಮಲ್ಲಿ ಚಾರ್ಜ್ ಮುಗ್ದೋಯ್ತು. ಸೊ ಓಕೆ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಮೊದಲನೇ ಪ್ರಯತ್ನ. ಇಷ್ಟ ಆದರೆ ಲೈಕ್ ಮಾಡಿ.